ಗ್ರೋತ್ ಅನ್ನ ಪಾರ್ಟಿ ಒಳಗೆ ಸಹಿಸದೆ ಒಂದು ವರ್ಗ ನಿಮ್ಮ ವಿರುದ್ಧ ಪಿತೂರಿ ಮಾಡಿ ಆತರ ಖಂಡಿತ ಇಲ್ವೇ ಇಲ್ಲ. ನೀವು 18ಕ್ಕೆ ಬಂದ್ರಿ, ಆತರ ಇಲ್ಲ. 18ಕ್ಕೆ ಬಂದ್ರಿ ಕಾಂಗ್ರೆಸ್ಗೆ, ಆದ್ರೆ ಕಾಂಗ್ರೆಸ್ ನಾಯಕರು ಎಲ್ಲೋ ಡಿಸ್ಟರ್ಬೆನ್ಸ್ ಆಯ್ತು, ಅದು ಈಗ ಜಾರಿ ಆಗ್ತದೆ. ಈಗ ನಾನೇನ್ ಹೇಳ್ತಾರೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಆ ಮಟ್ಟಿಗೆ ರೀಚ್ ಆಗ್ಲಿಲ್ಲ. ಅವ್ರು ತಿಳ್ಕೊಂಡಿರ್ಬೋದು. ನಾನು ಏನಂತೀನಿ ಅಂದ್ರೆ ನಾನು ಆ ಮಟ್ಟಿಗೆ ರೀಚ್ ಇಲ್ಲ. ನಾನೊಬ್ಬ ಬಹಳ ಸಣ್ಣ ಕಾರ್ಯಕರ್ತ. ಸಣ್ಣ ಕಾರ್ಯಕರ್ತ ಇಡೀ ದಕ್ಷಿಣ ಭಾರತದಲ್ಲಿ ಗುರುತಿಸಿ ಎಲ್ಲಾ ಕಡೆ ಕರಿತಾ ಇದಾರೆ. ಓಕೆ, ನೀವು ಸಣ್ಣವರೇ ಆದ್ರೂ ಕರಿತಾ ಇದಾರೆ. ಬಹುಶಃ ಅದು ಯಾರಿಗಾರು ಸಹಿಸಕ್ಕಾಗಿಲ್ಲ. ಇಲ್ಲ, ಆತರ ಇಲ್ಲ, ಆತರ ಯಾರ್ದಿಲ್ಲ. ಎಲ್ಲ ಖುಷಿ ಪಡ್ತಾರೆ. ಈಗ ಬೇರೆಯವ್ರು ಬೆಳೆದ್ರೆ ನಾನು ಇಲ್ಲ ಅಂತೀನಿ. ನಾನು ಯಾರನ್ನ ಯುವಕರು ಬೆಳಿತಾರೆ ಅಂದ್ರೆ ನಾವು ಖುಷಿ ಪಡ್ಬೇಕು. ಈಗ ಯಾರು ಕೇಳಿ ಒಂದ್ ನಿಮಿಷ ಹೇಳ್ತೀನಿ. ನಾನು ಯಾರು ರಾಜಕೀಯದಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಈಗ ನಮ್ದು 62 ಹಾಕಿದ್ದೀರಿ. ನನಗೂ 67 ಆಗಿದೆ. ಬೇರೆ ಯುವಕರು ಬೆಳಿಬೇಕು. ನಾನು ಅದು ಆಸೆ ಪಡೋನು. ನಾನು ನನ್ನ ಬಗ್ಗೆ ಯಾರು ಏನು ಮಾಡ್ತಾರೆ ಟೀಕೆ ಮಾಡಕ್ ಹೋಗಲ್ಲ. ನಾನು ನಂದಂದ್ರೆ ಇನ್ನ ಯುವಕರು ಬೆಳಿಬೇಕು, ಹೆಚ್ಚಿನ ಮುಂದೆ ಬರಬೇಕು. ನನ್ನ ವಿಚಾರ ಚರ್ಚೆನೇ ಇಲ್ಲ. ಇನ್ನು ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ವಿಚಾರ ಯಾವುದು ಚರ್ಚೆಗೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿಗಳ ಜೊತೆ 1.5 ಗಂಟೆ ಕೂತಿದ್ದೆ ನಾನು. ಯಾವ ಚರ್ಚೆನೇ ಇಲ್ಲ. ಅದು ಈಗ ಆ ಥರ ಏನಾದ್ರು ತೀರ್ಮಾನ ತಗೊಳ್ಬೇಕಾದ್ರೆ ಯಾರು ತಗೊಳ್ಬೇಕಾಗಿರೋದು? ಹೈಕಮಾಂಡ್, ಮನೆ ಮುಖ್ಯಮಂತ್ರಿ ತಗೊಳ್ಬೇಕಾಗಿರೋದು. ಆ ಥರ ಚರ್ಚೆನೇ ಇಲ್ಲ ಅಂದ್ರೆ ಏನಿದೆ? ಈಗ ಏನೇನೋ ನಾನು ನೋಡ್ತಾ ಇದ್ದೀನಿ ನೆನ್ನೆ ಟಿವಿದ, ನೆಕ್ಸ್ಟ್ ಟಾರ್ಗೆಟ್ ಜಮೀರ್. ಇಲ್ಲ, ಈಗ ಹೇಳ್ತಲ್ಲ, ನಸೀರ್ ಅಹಮದ್ ಎಲ್ಲೋ ಒಂದ್ ಕಡೆ, ಜಬ್ಬಾರ್ ಅವ್ರದ್ದು ಒಂದ್ ಕಡೆ ಇರಲಿ. ನಸೀರ್ ಅಹಮದ್ ಎಲ್ಲೋ ಒಂದ್ ಕಡೆ ಇದಾಗಿದ್ದು ನನಗೂ ನೋವಾಗಿದೆ. ಆಗಬಾರ್ದಾಗಿತ್ತಂತ ನನಗೂ ನೋವಾಗಿದೆ. ನಸೀರ್ ಅಹಮದ್ ವಿಚಾರಕ್ಕೆ ನನಗೂ ನೋವಾಗಿದೆ. ಅದಕ್ಕೆ ಸಮಾಧಾನ ಮಾಡಕ್ಕೆ ನಾನು ಬೆಳೆದ ನಮ್ಮಲ್ಲಿ ಏನೇನು ಗೊಂದಲ ಇಲ್ಲ ಸರ್. ಯಾವುದೆಲ್ಲ ಗೊಂದಲ ಇಲ್ಲ ಸರ್. ಯಾವ ಮಾಹಿತಿ ಏನು? ಈಗ ನೋಡ್ರಿ, ಈಗ ಮನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದೀವಿ. ಅಧ್ಯಕ್ಷರು ಮಾತಾಡ್ಬೇಕಂತ ಇದ್ದೆ. ಅವರು ಏನೋ ಕೊಯ್ಮೂತ್ರಲ್ಲಿದ್ದಾರೆ, ನಾಳೆ ಬರ್ತಾರಂತೆ. ಅವ್ರಿಗೂ ಭೇಟಿ ಮಾಡ್ತೀನಿ ನಾನು. ಇದೆಲ್ಲ ಆಗಿಲ್ಲ ಸರಿ ಅಂತ ಹೇಳ್ಬೇಕು ತಾನೆ. ದಾವಣಗೆರೆ ವಿಚಾರದಲ್ಲಿ ನೀವು ಸಮುದಾಯದ ಪ್ರಬಲವಾಗಿ ನಿಲ್ಲಲಿಕ್ಕೆ ಯಾರ್ದಾರು ಒತ್ತಡ ಇತ್ತ? ಎಲ್ಲಿ ಒತ್ತಡ? ನನ್ಗೆ ಹೇಳಿದೀನಿ ಮುಂಚೆನೆ. ನನಗೆ ಒಂದಿನ ಜವಾಬ್ದಾರಿ ಕೊಟ್ಟಿದ್ರು. ಒಂದೇ ದಿನ ನಾನು ಬರಕ್ಕೆ ಹೇಳಿದ್ರು. 5ನೇ ತಾರೀಕು ದಾವಣಗೆರೆ ಮಾಡಿ ಅಂದ್ರು, 6-7 ಬಾಗಲಕೋಟೆ ಮಾಡಿ ಅಂದ್ರು. ನಾನು 7ನೇ ತಾರೀಕಿಗೆ ಬರಕ್ಕೆ ರೆಡಿ ಇದ್ದೆ. ಕರೆದ್ರೆ ಅಗತ್ಯ ಇದ್ರೆ ಬರ್ತೀನಪ್ಪ ಅಂತ ಹೇಳಿದ್ರೆ ಬಂದು ಕರೆದಿದ್ರೆ ಹೋಗ್ತಾ ಇದ್ದೆ. ಗೊಂದಲ ಈಗ ನಾನು ಒಂದೇ ನನ್ನ ಮಾಧ್ಯಮ ಸ್ನೇಹಿತರಿಗೆ ಒಂದೇ ಹೇಳೋದು, ನಾನು ಎಲ್ಲೋ ಅಪ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಬಂದಿಲ್ಲ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಯಾವ ಕೆಲಸ ಮಾಡಿದ್ದೀನಿ? ನಾನು ಇಲ್ಲ, ನಾವು ನಮ್ಮ ಕೇಳಿದೀವಿ ಅಂದ್ರೆ ಅವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತ ಅವತ್ತಿಂದ ಪದ್ಧತಿ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲ, ಒಂದ್ ನಿಮಿಷ, ಕೇಳೋದ್ರಲ್ಲಿ ತಪ್ಪೇನಿಲ್ಲ ತಾನೆ. ಅಂದ್ರೆ ಅವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬ ಸಾಯ್ತಾರೆ ಆ ಕುಟುಂಬಕ್ಕೆ ಕೊಡ್ಬೇಕಂತ ಅವತ್ತು ಎಲ್ಲ ನಮ್ಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದಲ್ಲೂ ಆ ಪದ್ಧತಿ ಬಂದಿದೆ. ಅಧಿಕೃತ ಘೋಷಣೆಗಿಂತ ಮುಂಚೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಅದು ಚರ್ಚೆಗೆ ಆಗಲ್ಲ ಸರ್? ಅದು ಯಾವುದು? ಕುಟುಂಬದವರು ಅಧಿಕೃತವಾಗಿ ಅವ್ರು ಏನೋ ಶಾಸ್ತ್ರ ನೋಡಿ ಮಾಡಿದ್ದಾರೆ. ಮನಸ್ಸಲ್ಲಿ ನೋವಿದ್ರು, ಮುಖದಲ್ಲಿ ಖುಷಿ ಇದೆ ನಿಮ್ಗೆ? ಯಾವತ್ತೂ ಖುಷಿನೇ. ನಾನು ಬೇಜಾರಾಗಿಲ್ಲ ಸ್ವಲ್ಪ? ನಾನು ಇದಕ್ಕೆ ನಮ್ಮನು ಕೇಳಿ, ನಮ್ಮ ಹಣೆ ಬರ ಯಾವನು ಬರೆಯಕ್ಕಾಗಲ್ಲ. ನಿಮ್ಮ ಹಣೆ ಬರ ನಾನು ಬರೆಯಕ್ಕಾಗಲ್ಲ. ದೇವ್ರು ಬರೆದಿರ್ತಾನೆ ಹಣೆ ಬರ ತಕ್ಕಂಗೆ ಆಗೋದು. ಯಾರ್ದಾನ ಇರ್ಲಿ, ನಿಮ್ದಿರ್ಲಿ ನಂದಿರ್ಲಿ, ನಾವು ಹೇಳ್ಕೊಳ್ಳೋದಷ್ಟೇ. ಹಿಂಗಾಯ್ತು, ಹಂಗಾಯ್ತು, ಇದಾಯ್ತು, ಅದಾಯ್ತು. ನೊಂದು ಇಲ್ಲ, ಬೆಂದು ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.